ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೇನೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಿಂದ ಬುಲಾವ್ ಬಂದಿದೆ. ದೆಹಲಿಗೆ ಬನ್ನಿ ಅಂತ ಹೇಳಿದ್ದಾರೆ. ಹೀಗಾಗಿ ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಸಿಎಂ ಹಾಗೇನೇ ಡಿಸಿಎಂ. ಇಂದಿನಿಂದ 3 ದಿನಗಳ ಕಾಲ ದೆಹಲಿಯಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ ಇಬ್ಬರು ನಾಯಕರು. ಸಂಜೆ ದೆಹಲಿಗೆ ತೆರಳುತ್ತಾರೆ ಸಿದ್ದರಾಮಯ್ಯ ಡಿಕೆಶಿ. ನಾಳೆ ನಡೆಯಲಿರುವಂಥ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ಈ ಇಬ್ಬರು ನಾಯಕರು ಭಾಗಿಯಾಗ್ತಾರೆ. ಹಾಗೆಯೇ ಲೋಕಸಭೆ ಚುನಾವಣೆ ಕುರಿತು ಮಹತ್ವದ ಮಾತುಕತೆ ಇಲ್ಲಾಗುವಂತ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ನಿಂದ ಬಂದಿರುವಂಥ ಕರೆ, ಬನ್ನಿ ದೆಹಲಿಗೆ ಅಂತ ಹೇಳಿ ಹೈಕಮಾಂಡ್ ಬುಲಾವ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ದೆಹಲಿಗೆ ಇವತ್ತು ಸಂಜೆ ಸಿಎಂ ಹಾಗೇನೆ ಡಿಸಿಎಂ ತೆರಳುತ್ತಾ ಇದ್ದಾರೆ. 3 ದಿವಸ ದೆಹಲಿಯಲ್ಲೇ ವಾಸ್ತವ್ಯವನ್ನು ಹೂಡ್ತಾರೆ ಇಬ್ಬರು ನಾಯಕರು. ಸಂಜೆ ದೆಹಲಿಗೆ ಸಿದ್ದರಾಮಯ್ಯ ಹಾಗೆಯೇ ಡಿಕೆ ಶಿವಕುಮಾರ್ ತೆರಳಲಿದ್ದಾರೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲೂ ಕೂಡ ಇವರು ಭಾಗಿಯಾಗ್ತಾರೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ಭಾಗಿಯಾದ ಬಳಿಕ ಒಂದಷ್ಟು ವಿಚಾರಗಳ ಕುರಿತು ಇಬ್ಬರು ಚರ್ಚೆಯನ್ನ ನಡೆಸಲಿದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕದ ಅಭಿಪ್ರಾಯವನ್ನು ಕೇಳಬೇಕಾಗತ್ತೆ ವರ್ಕಿಂಗ್ ಕಮಿಟಿ ಮೀಟಿಂಗ್ನಲ್ಲಿ. ಈ ಒಂದು ಕಾರಣಕ್ಕಾಗಿ ಇಬ್ಬರು ನಾಯಕರಿಗೆ ಬುಲಾವ್ ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರು ಅಂತ ಗೊತ್ತಾಗ್ತಾ ಇದೆ. ರಾಜ್ಯದ ಲೋಕಸಭಾ ಕ್ಷೇತ್ರಗಳ ಸಂಭಾವ್ಯ ಹಾಗೇನೆ ಆಕಾಂಕ್ಷಿಗಳ ಪಟ್ಟಿ, ನಿಗಮ ಮಂಡಳಿ ಪಟ್ಟಿ, ಪಕ್ಷದ ಪದಾಧಿಕಾರಿಗಳ ಬದಲಾವಣೆ ಬಗ್ಗೆ, ಸಂಭಾವ್ಯ ಅಭ್ಯರ್ಥಿಗಳ ಬಗ್ಗೆ ಪಕ್ಷದ ನಾಯಕರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡ್ತಾ ಹೋಗೋದಾದ್ರೆ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದೆ. ಎಲ್ಲಾ ಪಕ್ಷದವರು ಕೂಡ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದ್ದಾರೆ. ವಿಧಾನಸಭೆ ಚುನಾವಣೆ ಗೆದ್ದ ಜೋಶ್ನಲ್ಲಿರುವ ಕಾಂಗ್ರೆಸ್ಗೆ ಸದ್ಯ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲುವ ಗುರಿಯನ್ನು ಕೂಡ ಹೈಕಮಾಂಡ್ ನೀಡಿದೆ. ಜವಾಬ್ದಾರಿ ಇರುವಂಥದ್ದು ಪಕ್ಷವನ್ನು ಮುನ್ನಡೆಸುವಂಥ ದೊಡ್ಡ ಮಟ್ಟದ ಜವಾಬ್ದಾರಿ ಇರೋದು. ಒಂದು ಕಡೆಯಲ್ಲಿ ಏನಾಗುತ್ತೆ ಎನ್ನುವುದಾಗಿ ಲೋಕಸಭೆಗೆ ಸಂಭಾವ್ಯ ಕಾಂಗ್ರೆಸ್ ಅಭ್ಯರ್ಥಿಗಳ ಹಾಗೆಯೇ ಆಕಾಂಕ್ಷಿಗಳ ಪಟ್ಟಿ ಇದೆ. ಬೆಂಗಳೂರು ಉತ್ತರದಿಂದ ಎಸ್ ಟಿ ಸೋಮಶೇಖರ್ ಹಾಗಾದ್ರೆ ಕಾಂಗ್ರೆಸ್ಸಿಗೆ ಬರೋದು ರೆಡಿ ಆಗಿದೆಯಾ? ಕುಸುಮಾ ಬಿಜೆಪಿಯಿಂದ ಕರೆತರುವಂಥ ಪ್ಲಾನ್. ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ, ವಿಜಯ್ ಕುಮಾರ್, ಚಂದ್ರಮೌಳಿ. ಹುಬ್ಬಳ್ಳಿಯಲ್ಲಿ ನೋಡ್ತಾ ಹೋಗೋದಾದರೆ ಜಗದೀಶ್ ಶೆಟ್ಟರ್, ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ಬೆಳಗಾವಿಯಲ್ಲಿ ಪ್ರಿಯಾಂಕ್, ಸತೀಶ್ ಜಾರಕಿಹೊಳಿ ಹಾಗೆಯೇ ಮೃಣಾಲ್ ಹೆಬ್ಬಾಳ್ಕರ್, ತುಮಕೂರಿನಲ್ಲಿ ವಿ ಸೋಮಣ್ಣ ಇವರನ್ನ ಬಿಜೆಪಿಯಿಂದ ಕರೆತರುವಂಥ ದೊಡ್ಡ ಮಟ್ಟದ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಅಸಮಾಧಾನ ತಾಂಡವವಾಡ್ತಾ ಇದೆ. ಇದನ್ನೇ ಪ್ಲಸ್ ಪಾಯಿಂಟ್ ಆಗಿ ಉಪಯೋಗಿಸಿಕೊಳ್ಳುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ವಿ ಸೋಮಣ್ಣ ಅವರನ್ನ ಸಂಪರ್ಕಿಸುವಂಥ ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಎಲ್ಲೋ ಒಂದು ಕಡೆಯಲ್ಲಿ ತೆರೆಮರೆಯಲ್ಲಿ ಮಾಡಿದ್ದಾರೆ ಎನ್ನುವಂಥ ಚರ್ಚೆಗಳು ಕೂಡ ಆರಂಭ ಆಗ್ತಾ ಇದೆ. ಒಂದು ವೇಳೆ ವಿ ಸೋಮಣ್ಣ ಅವರು ಬಂದಿದ್ದೇ ಆದಲ್ಲಿ ಅವರಿಗೆ ತುಮಕೂರಿನಿಂದ ಟಿಕೆಟ್ ಕೊಡ್ತಾರಾ? ಬೆಂಗಳೂರು ಉತ್ತರದಿಂದ ಎಸ್ ಟಿ ಸೋಮಶೇಖರ್ ಸದ್ಯ ಬಿಜೆಪಿಯಲ್ಲಿದ್ದಾರೆ. ಹಾಗೆಯೇ ಬೆಂಗಳೂರು ಕೇಂದ್ರದಿಂದ ಎನ್ ಎ ಹ್ಯಾರಿಸ್, ನಲಪಾಡ್, ಬಿ ಕೆ ಹರಿಪ್ರಸಾದ್ ಇವರ ಹೆಸರುಗಳು ಮುಂಚೂಣಿಯಲ್ಲಿದೆ. ಬೆಂಗಳೂರು ದಕ್ಷಿಣದಿಂದ ಸೌಮ್ಯ ರೆಡ್ಡಿ, ಬೆಂಗಳೂರು ಗ್ರಾಮಾಂತರದಿಂದ ಡಿ ಕೆ ಸುರೇಶ್, ಹಾಗೆಯೇ ಕೋಲಾರದಿಂದ ಸಚಿವ ಮುನಿಯಪ್ಪ ಪುತ್ರಿ ಎಚ್ ನಾಗೇಶ್ ಇವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಚಿಕ್ಕಬಳ್ಳಾಪುರದಿಂದ ರಕ್ಷಾರಾಮಯ್ಯ, ವೀರಪ್ಪ ಮೊಯ್ಲಿ, ವೆಂಕಟ ಶಿವರೆಡ್ಡಿ ಇವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಚಪ್ಪ, ನೋಡ್ತಾ ಹೋಗೋದಾದರೆ ಸಿದ್ದರಾಮಯ್ಯನವರು ಹಾಗೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಭೇಟಿಗಾಗಿ ಹಾಗೆಯೇ ಬೇರೆ ವಿಚಾರಕ್ಕೆ ಸಂಬಂಧಿಸಿದಂತೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಲೋಕಸಭೆ ಚುನಾವಣೆಗೆ ಸಂಬಂಧಿಸಿದಂತೆ ಚರ್ಚೆಗಳು ಆಗುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದರೆ ಒಂದು ಪಟ್ಟಿಯನ್ನು ಹಿಡ್ಕೊಂಡೇ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಉಭಯ ನಾಯಕರು, ಹೇಗೆ?
ಸಂಪತ್ತಿದ್ದು ಅಭ್ಯರ್ಥಿಗಳ ಪಟ್ಟಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜವಾಬ್ದಾರಿ ಕೊಡಲಾಗಿತ್ತು. ಅವರೆಲ್ಲರೂ ಸಹ ಬಹುತೇಕ ಎಲ್ಲ ಅಭ್ಯರ್ಥಿಗಳ ಪಟ್ಟಿಯನ್ನ ಸಿದ್ಧಪಡಿಸಿಕೊಂಡಿದ್ದಾರೆ. ಅಂದ್ರೆ ಕೆಲವರು ವರದಿಯನ್ನು ಕೊಟ್ಟಿದ್ದಾರೆ, ವರದಿಯನ್ನು ಆಧಾರವಾಗಿ ಇಟ್ಕೊಂಡು ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ವಿಶೇಷ ಮತ್ತು ವಿಚಿತ್ರ ಅಂತಂದ್ರೆ ಕಾಂಗ್ರೆಸ್ಗೆ ಬಹುತೇಕ ಜಿಲ್ಲೆಗಳಲ್ಲಿ ಮತ್ತೆ ಬಹುತೇಕ ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಕೊರತೆ ಕಂಡು ಬರ್ತಾ ಇದೆ. ಆ ಒಂದು ಪ್ರಮುಖ ಕಾರಣಕ್ಕೋಸ್ಕರ ಬಿಜೆಪಿಯಿಂದ ಅಥವಾ ಜೆಡಿಎಸ್ ಇಂದ ಬರುವಂತವ್ರಿಗೆ ಆಫರ್ ಕೊಡಲಾಗ್ತಾ ಇದೆ. ಎರಡನೇದಾಗಿ, ಒಂದು ವೇಳೆ ಅವರು ಬರುವಂತವ್ರು ಸಂಖ್ಯೆ ಅಥವಾ ಬರುವಂತ ದಿನದಲ್ಲಿ ಅವ್ರು ಯಾರು ಸಹ ಕಾಂಗ್ರೆಸ್ಗೆ ಬರೆದಿದ್ದಾರೆ, ಹಾಲಿ ಸಚಿವರು ಮತ್ತು ಶಾಸಕರನ್ನ ಕಣಕ್ಕಿಳಿಸಬೇಕು ಅಂತ ಬಗ್ಗೆನೂ ಸಹ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯವರು ಈ ಹಿಂದೆ ಚರ್ಚೆಯನ್ನು ಮಾಡಿ ಮತ್ತು ಪಕ್ಷದ ವರಿಷ್ಠರಿಗೆ ವಿಶೇಷವಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರಿಗೆ ವರದಿಯನ್ನು ಕೊಟ್ಟಿದ್ರು. ಅದೇ ಪ್ರಮುಖವಾಗಿ ಒಂದು ಆಧಾರವಾಗಿ ಇಟ್ಕೊಂಡು ಕೆಲ ನಾಯಕರನ್ನ ಕಣಕ್ಕಿಳಿಸಬೇಕು ಅಂತ ಒಂದು ಚಿಂತನೆ ಸಹ ನಡೆಸಲಾಗಿದೆ. ಮತ್ತು ಈಗ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟಿರುವಂತಹ ವರದಿಯಲ್ಲಿ ಬಹುತೇಕ ಅಭ್ಯರ್ಥಿಗಳ ಅಥವಾ ಶಾಸಕರ ಏನ್ ಹೆಸರುಗಳನ್ನ ಕೊಟ್ಟಿದ್ದಾರೆ, ಅವರಲ್ಲಿ ಮಾಜಿ ಶಾಸಕರುಗಳು ಮಾಜಿ ಸಚಿವರುಗಳ ಹೆಸರನ್ನ ಬಹುತೇಕ ಉಲ್ಲೇಖ ಮಾಡಲಾಗಿದೆ. ಹೀಗಾಗಿ ಅವರ ಬದಲಾಗಿ ಹಾಲಿ ಸಚಿವರು ಮತ್ತು ಶಾಸಕರನ್ನ ಅವ್ರಿಗೆ ಅವಕಾಶನ ಕೊಟ್ರೆ ಒಂದಷ್ಟು ಸ್ಪರ್ಧೆಯನ್ನು ಒಡ್ಡಬಹುದು ಅಂತ ನಾವು. ಯಾಕಂದ್ರೆ ಬಹುತೇಕ ಸುಮಾರು ಬಿಜೆಪಿಯ 11ಕ್ಕೂ ಹೆಚ್ಚು ಜನರಿಗೆ ಈ ಬಾರಿ ಕೆಲವರು ನಿವೃತ್ತಿಯನ್ನ ಘೋಷಣೆ ಮಾಡ್ಕೊಂಡಿದ್ದಾರೆ, ಕೆಲವು ಟಿಕೆಟ್ ಸಿಗೋದಿಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ ಅಂತಹ ಕ್ಷೇತ್ರಗಳಲ್ಲಿ ಅಲ್ಲೂ ಸಹ ಬಿಜೆಪಿಗೆ ಪರ್ಯಾಯ ಅಭ್ಯರ್ಥಿಗಳ ಕೊರತೆ ಕಂಡು ಬರ್ತಾ ಇದೆ. ಇನ್ನು ಮೈಸೂರಿನ ಚಾಮರಾಜನಗರದ ಶ್ರೀನಿವಾಸ್ ಪ್ರಸಾದ್ ಏನು ಅಲ್ಲಿ ಅವ್ರು ಬಿಜೆಪಿ ಅಭ್ಯರ್ಥಿಯಾಗಿ ಸಂಸದರಾಗಿದ್ದಾರೆ. ಆ ಒಂದು ಕ್ಷೇತ್ರದಲ್ಲಿ ಬಿಜೆಪಿಗೂ ಪ್ರಬಲ ಅಭ್ಯರ್ಥಿಗಳಿಲ್ಲ. ತುಮಕೂರಲ್ಲಿ ಜೆ.ಎಸ್. ಬಸವರಾಜ್ಗೂ ಸಹ ಪ್ರಬಲ ಅಭ್ಯರ್ಥಿಗಳಿಲ್ಲ. ಅದೇ ರೀತಿ ಕೋಲಾರ ಸಂಸದರಾಗಿದ್ದ ಬಿ.ಎನ್. ಬಚ್ಚೇಗೌಡರಿಂದ ನಿವೃತ್ತಿ ಆಗ್ತಿದ್ದಾರೆ, ಅವ್ರಿಗೂ ಸಹ ಪರ್ಯಾಯ ಅಭ್ಯರ್ಥಿಗಳಿಲ್ಲ. ಇಂತಹ ಕಡೆಗಳಲ್ಲಿ ಕಾಂಗ್ರೆಸ್ ಸಹ ಒಂದಷ್ಟು ರಿಸ್ಕ್ ನ ತೆಗೆದುಕೊಂಡು ಹಾಲಿ ಏನು ಸಚಿವರುಗಳನ್ನ ಕಣಕ್ಕಿಳಿಸಬೇಕು ಅಂತ. ಪ್ರಿಯಾಂಕೆ ಬೆಂಗಳೂರಿನಲ್ಲಿ ಇರುವಂತಹ ವಿಶೇಷ ಅಂತಂದ್ರೆ ಸೆಂಟ್ರಲ್ ಇಂದ ಅಥವಾ ಉತ್ತರದಿಂದ ಕೃಷ್ಣ ಬೈರೇಗೌಡರನ್ನ ಕಣಕ್ಕಿಳಿಸಬೇಕು ಅಂತ ಪ್ರಯತ್ನವನ್ನು ಸಹ ಮಾಡ್ತಿದ್ರೆ, ಅವ್ರು ಒಪ್ತಾ ಇಲ್ಲ. ಅವರು ಅದೇ ರೀತಿ ದಿನೇಶ್ ಗುಂಡೂರಾವ್ ಅವ್ರನ್ನ ಕಣಕ್ಕಿಳಿಸಬೇಕು ಅಂತ ಚಿಂತನೆ ನಡೆಸ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣದಿಂದ ಸಂಸದ ತೇಜಸ್ವಿ ಸೂರ್ಯನ ವಿರುದ್ಧವಾಗಿ ಅಥವಾ ಅನಂತ್ ಕುಮಾರ್ ಅವರ ಪತ್ನಿಯವರು ತೇಜಸ್ವಿ ಅವರು ಕರ್ಕೊಂಡ್ಬಂದ್ರು ಬೆಂಗಳೂರು ದಕ್ಷಿಣದಿಂದ ಕಣಕ್ಕಿಳಿಸಬೇಕು ಅಂತ ಚಿಂತನೆ ನಡೆಸ್ತಾರೆ. ಈ ರೀತಿ ಸಾಕಷ್ಟು ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದ್ದಾರೆ. ಆದ್ರೂ ಸಹ ಈ ಪ್ರಯತ್ನ ಮುಂದುವರೆದಿದೆ. ಅದ್ರ ಚುನಾವಣೆ ಹತ್ರ ಬರ್ತಿರೋ ಕಾರಣಕ್ಕೋಸ್ಕರ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಒಂದಷ್ಟು ಸಿದ್ಧಪಡಿಸಿಕೊಡಲಾಗಿದೆ. ಆ ಒಂದು ಪ್ರಕಾರ ಬೆಂಗಳೂರು ಉತ್ತರಕ್ಕೆ ಎಸ್.ಟಿ. ಸೋಮಶೇಖರ್ ಅಥವಾ ಕುಸುಮ ಹನುಮಂತರಾಯಪ್ಪ ಅವರನ್ನ ಕಣಕ್ಕಿಳಿಸಬೇಕು ಅಂತ ಇಲ್ಲಿ ಬೇರೆ ಲೆಕ್ಕಾಚಾರ ಇತ್ತು ಸಹ ಡಿ.ಕೆ. ಸುರೇಶ್ ಅವರು ಮಂಡ್ಯದಿಂದ ಸ್ಪರ್ಧಿಸಿ ಕುಸುಮ ಹನುಮಂತರಾಯಪ್ಪ ಅವರಿಗೆ ಈ ಒಂದು ಕ್ಷೇತ್ರವನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ಬಿಟ್ಕೊಡ್ತಾರೆ, ಅವರು ಅಲ್ಲಿಂದ ಸ್ಪರ್ಧಿಸ್ತಾರೆ ಅಂತ ಚರ್ಚೆ ಇತ್ತು. ಇದು ಸಹ ಒಂದು ಸಂಭಾವ್ಯ ಅಥವಾ ಒಂದು ಪ್ರಬಲ್ ಲಿಸ್ಟ್ ಆಗಿದೆ. ಹೀಗಾಗಿ ಬೆಂಗಳೂರಿನ ಉತ್ತರಕ್ಕೆ ಎಸ್.ಟಿ. ಸೋಮಶೇಖರ್ ಬರುವಂತ ಸಾಧ್ಯತೆ ಇದೆ. ಇತ್ತೀಚಿನ ಪಕ್ಷ ಮತ್ತು ಅವರ ವರ್ತನೆ ನೋಡಿದ್ರೆ ಅವರು ಆದಷ್ಟು ಬೇಗ ಪಕ್ಷವನ್ನು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಲೆಕ್ಕಾಚಾರ ಕೇಳಿ ಬರ್ತಾ ಇದೆ. ಇನ್ನು ಬೆಂಗಳೂರು ಕೇಂದ್ರದಲ್ಲಿ ಎನ್.ಎ.ಆರ್.ಎಸ್ ಮತ್ತು ನಲ್ಪಾಡ್ ಅವರು ಎನ್.ಎ.ಆರ್.ಸಿ ಹಾಲಿ ಶಾಸಕರಾಗಿದ್ದಾರೆ. ಆದ್ರೆ ಅವ್ರಿಗೆ ಲೋಕಸಭೆಗೆ ತೆರಳಬೇಕು ಅಂತ ಆಸಕ್ತಿ ಹೆಚ್ಚಿರೋ ಕಾರಣಕ್ಕೋಸ್ಕರ ಎನ್.ಎ.ಆರ್.ಎಸ್ ಅವ್ರನ್ನ ಅಥವಾ ನಲ್ಪಾಡ್ ಅವ್ರಿಗೆ ಕೊಡಬೇಕು ಅಂತ. ಆದ್ರೆ ಬಿ.ಕೆ. ಹರಿಪ್ರಸಾದ್ ಅವರು ಪ್ರಯತ್ನ ಮಾಡಿದ್ರು ಸಹ ಈ ಒಂದು ಪ್ರಯತ್ನ ಹಲವಾರು ಬಾರಿ ಅವರು ಕಂಟೆಸ್ಟ್ ಮಾಡಿದ್ರು ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸೋ ಕಾರಣಕ್ಕೋಸ್ಕರ ಬಿ.ಕೆ. ಹರಿಪ್ರಸಾದ್ ಟಿಕೆಟ್ ಸಿಗೋದು ಬಹುತೇಕ ಏನು ಸಾಧ್ಯತೆ ಇಲ್ಲ. ಹೀಗಾಗಿ ನಲ್ಪಾಡ್ಗೆ ಅವಕಾಶ ಸಿಗಬಹುದು ಅಂತ. ಇನ್ನು ಬೆಂಗಳೂರು ದಕ್ಷಿಣದಿಂದ ಈಗಾಗಲೇ ಉಲ್ಲೇಖ ಮಾಡಿದಂತೆ ಸೌಮ್ಯ ರೆಡ್ಡಿ ಅವರು ಈಗ ಅಲ್ಲಿ ಮಾಜಿ ಶಾಸಕರಾಗಿದ್ದು ಈಗ ಈ ಬಾರಿ ಅವರು ಅಲ್ಲಿ ಸ್ಪರ್ಧೆಯನ್ನು ಮಾಡಬೇಕು ಅಂತ ಆಕಾಂಕ್ಷೆಯನ್ನು ಹೊಂದಿದ್ದಾರೆ. ತೇಜಸ್ವಿ ಅನಂತಕುಮಾರ್ ಅವ್ರಿಗೂ ಸಹ ಕಾಂಗ್ರೆಸ್ ನಾಯಕರು ಟ್ರೈ ಮಾಡ್ತಾ ಇದ್ದಾರೆ, ಯಾರಿಗೆ ಅದೊಂದು ಅವಕಾಶ ಸಿಗುತ್ತೆ ಅಂತ. ಬೆಂಗಳೂರು ಗ್ರಾಮಾಂತರಕ್ಕೆ ಈಗಾಗಲೇ ಉಲ್ಲೇಖ ಮಾಡಿದಂತೆ ಡಿ.ಕೆ. ಸುರೇಶ್ ಅವರು ಇದ್ದಾರೆ, ಅವ್ರು ಬಿಟ್ಟು ಬೇರೆ ಆಲ್ಟರ್ನೇಟಿವ್ ಯಾರು ಇಲ್ಲ. ಆದ್ರೆ ಒಂದು ಚಾನ್ಸ್ ಉಲ್ಲೇಖ ಮಾಡಿದಂತೆ ಕುಸುಮ ಹನುಮಂತರಾಯಪ್ಪಗೆ ಒಂದು ವೇಳೆ ಬೆಂಗಳೂರು ಗ್ರಾಮಾಂತರ ಟಿಕೆಟ್ ಕೊಟ್ಟು ಡಿ.ಕೆ. ಸುರೇಶ್ ಅವರು ಮತ್ತೊಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಇದೆ. ಅದನ್ನ ಪಕ್ಷದ ವರಿಷ್ಠರು ತೀರ್ಮಾನ ತೆಗೆದುಕೊಳ್ತಾರೆ. ಮತ್ತು ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಈಗ ಡಿ.ಕೆ. ಸುರೇಶ್ ಮತ್ತೆ ಡಿ.ಕೆ. ಶಿವಕುಮಾರ್ ಇಬ್ರು ಸಹ ಸಿದ್ಧರಿದ್ದೀವಿ ಅಂತ ಸಂದೇಶವನ್ನು ಸಹ ಕೊಟ್ಟಿದ್ದಾರೆ. ಹೆಚ್ಚಿನ ಸ್ಥಾನ ಗೆಲ್ಲುವ ಕಾರಣಕ್ಕೋಸ್ಕರ ಎರಡೂ ಕಡೆಗಳಲ್ಲಿ ಸ್ಪರ್ಧಿಸಿ ಎರಡೂ ಕಡೆ ಗೆದ್ದು ನಂತರ ಒಂದು ಸ್ಥಾನವನ್ನ ಬಿಟ್ಕೊಡ್ಬೇಕು ಅಂತ ಚಿಂತನೆಯೂ ಸಹ ಕೆಲವು ನಾಯಕರು ವ್ಯಕ್ತಪಡಿಸುವಂತ ಸಾಧ್ಯತೆ ಇದೆ. ಅದರಲ್ಲಿ ಈ ಕ್ಷೇತ್ರನೂ ಸಹ ಒಂದು. ಇನ್ನು ಕೋಲಾರದಿಂದ ಸಚಿವ ಮುನಿಯಪ್ಪ ಪುತ್ರಿ ಈಗಾಗಲೇ ಅವರು ಸಹ ಶಾಸಕಿ ಆಗಿದ್ದಾರೆ. ಆದ್ರೆ ಅವರು ಲೋಕಸಭೆಗೆ ಕಳಿಸಿ ಅವ್ರ ತಂದೆ ಇಲ್ಲಿ ಸಚಿವರಾಗಿರೋ ಕಾರಣಕ್ಕೋಸ್ಕರ ಅವ್ರನ್ನ ಉಳಿಸ್ಕೊಳ್ಬೇಕು ಅಂತ. ಮತ್ತು ಮಾಜಿ ಅಬಕಾರಿ ಸಚಿವರು ಅಂತ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಸಚಿವರಾಗಿದ್ದಂತ ನಾಗೇಶ್ ಅವರು ಇತ್ತೀಚೆಗೆ ಕಳೆದ ಬಾರಿ ಮಹದೇವಪುರ ಕ್ಷೇತ್ರದಿಂದ ನಿಂತು ಚುನಾವಣೆ ಸೋತಿದ್ರು. ಈಗ ಅವರಿಗೆ ಲೋಕಸಭೆಯಲ್ಲಿ ಕಂಟೆಸ್ಟ್ ಮಾಡುವಂತ ಅವಕಾಶ ಸಿಗುವಂತ ಸಾಧ್ಯತೆ ಇದೆ. ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯಗೆ ಟ್ರೈ ಮಾಡ್ತಾ ಇದ್ದಾರೆ. ರಕ್ಷಾರಾಮಯ್ಯನ ಹಿಂದೆ
ಬೆಂಗಳೂರು ನಗರ ಅಥವಾ ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಬೇರೆ ಬೇರೆ ಎಲ್ಲ ಕಡೆ ಪ್ರಯತ್ನ ಮಾಡಲು ಸಹ ಎಲ್ಲೂ ಅವರು ಒಂದು ತಮ್ಮ ರಾಜಕೀಯ ಭವಿಷ್ಯ ಕಂಡುಕೊಳ್ಳಿಕ್ ಸಾಧ್ಯವಿಲ್ಲ. ಆದ್ರೆ ಈ ಬಾರಿ ಚಿಕ್ಕಬಳ್ಳಾಪುರದ ಟ್ರೈ ಮಾಡ್ತಾ ಇದ್ದಾರೆ. ವೀರಪ್ಪ ಮೊಯ್ಲಿಯೂ ಸಹ ಮತ್ತೊಮ್ಮೆ ನಂಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಅವಕಾಶ ಬಹುತೇಕ ಕ್ಷೀಣಿಸಿದೆ ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ. ಇದು ತುಮಕೂರಿನಲ್ಲಿ ಈಗಾಗಲೇ ಉಲ್ಲೇಖಿಸಿದಂತೆ ವಿ ಸೋಮಣ್ಣ ಅವರು ಮಂಡ್ಯದಿಂದ ಧನಲಕ್ಷ್ಮಿ ಕೆಲವೇ ಸಮಯ ಪತ್ತಿಗೆ ಟಿಕೆಟ್ ಕೊಡ್ಬೇಕು ಅಂತ ಅಲ್ಲೂ ಸಹ ತುಂಬಾ ಗೊಂದಲಗಳಿವೆ. ಯಾರೋ ಪ್ರಮುಖ ನಾಯಕರು ಮತ್ತು ಪ್ರಬಲ ನಾಯಕರು ಇಲ್ಲದ ಕಾರಣಕ್ಕೋಸ್ಕರ ಮತ್ತೆ ಚಿತ್ರನಟಿ ರಮ್ಯಾ ಅವರಿಗೆ ಅವಕಾಶವನ್ನು ಕೊಡಬೇಕು ಅಂತ ಒಂದು ಚರ್ಚೆನೂ ಸಹ ನಡೀತಾ ಇದೆ. ಇನ್ನು ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಈಗ ಅಲ್ಲಿರುವಂತ ಪ್ರತಾಪ್ ಸಿಂಹ ಇರೋ ಕಾರಣಕ್ಕೋಸ್ಕರ ಬಿಜೆಪಿಯಿಂದ ಅವರಿಗೆ ಪ್ರಬಲವಾಗಿ ಸ್ಪರ್ಧೆ ಒಡ್ಡುವಂತ ಯಾರು ಕ್ಯಾಂಡಿಡೇಟ್ ಅಂತ ಅನ್ನೋದು ಸಹ ಡೌಟ್ ಇದೆ. ವಿಜಯ್ ಕುಮಾರ್ ಮತ್ತು ಚಂದ್ರಮೌಳಿ ಅವ್ರಿಗೆ ಟಿಕೆಟ್ ನ ಕೊಡಬೇಕು ಅಂತ ಯತೀಂದ್ರ ಸಿದ್ದರಾಮಯ್ಯ ಹೆಸರು ಚಾಲ್ತಿಯಲ್ಲಿದ್ದು ಸಹ ಅವ್ರಿಗೆ ಬೇಡ ಮತ್ತೆ ಪರ್ಯಾಯ ಅವ್ರು ಒಂದು ವೇಳೆ ಅವ್ರ ಚುನಾವಣೆ ನಿಂತರೆ ಅವ್ರನ್ನ ಸೋಲಿಸುವಂತ ಸಾಧ್ಯತೆ ಇದೆ ಅಂತ ಒಂದು ವರದಿ ಹಿನ್ನೆಲೆಯಲ್ಲಿ ವಿಜಯಕುಮಾರ್ ಮತ್ತು ಚಂದ್ರಮೌಳಿಗೆ ಅವಕಾಶವನ್ನ ಕೊಡಿ ಅಂತ ಚರ್ಚೆ ನಡೀತಾ ಇದೆ. ಇನ್ನು ಚಾಮರಾಜನಗರದಲ್ಲಿ ಸುನೀಲ್ ಬೋಸ್ ಬಹುತೇಕ ಸಚಿವ ಎಸ್ ಸಿ ಮಹದೇವಪ್ಪ ಅವರ ಪುತ್ರ ಸುನೀಲ್ ಬೋಸ್ಗೆ ಟಿಕೆಟ್ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಹಿಂದೆನೂ ಸಹ ಅವರು ಟಿ ನರಸೀಪುರ ಕ್ಷೇತ್ರದಿಂದ ಕಣಕ್ಕಿಳಿಸಬೇಕು ಅಂತ ಅವಕಾಶವನ್ನ ಕೇಳಿದ್ರು. ಅದರ ಟಿಕೆಟ್ ಅವ್ರು ಕೊಟ್ಟಿಲ್ಲ. ಕೊನೆಗೆ ಅವ್ರ ತಂದೆಗೆ ಟಿಕೆಟ್ ಸಿಕ್ಕಿತ್ತು. ಇನ್ನು ಚಿತ್ರದುರ್ಗದಿಂದ ಎನ್ ಚಂದ್ರಪ್ಪ ಅವರಿಗೆ ಅಲ್ಲಿ ಮಾಜಿ ಸಂಸದರಾಗಿದ್ದಾರೆ, ಅವ್ರಿಗೆ ಟಿಕೆಟ್ ಬಹುತೇಕ ಪಕ್ಕ ಆಗಿದೆ. ಇನ್ನು ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್, ಎಸ್ ಎಸ್ ಮಲ್ಲಿಕಾರ್ಜುನ್ ಮತ್ತು ಶಾಮನೂರ್ ಶ್ರೀಶಂಕರಪ್ಪನವರ ಸೊಸೆ ಮತ್ತು ಎಸ್ ಎಸ್ ಮಲ್ಲಿಕಾರ್ಜುನ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಕೊಡ್ಬೇಕು ಅಂತ ಈಗಾಗಲೇ ಅವರು ಪ್ರಬಲ ಒಂದು ಒತ್ತಡವನ್ನು ಹಾಕಿದ್ದಾರೆ. ಮತ್ತು ಡಿ ಕೆ ಶಿವಕುಮಾರ್ ಸಹ ಇದಕ್ಕೆ ಸಿದ್ದರಾಮಯ್ಯಕ್ಕೆ ಸಹಮತಿ ವ್ಯಕ್ತಪಡಿಸಿದ್ದಾರೆ. ಡಿ ಕೆ ಶಿವಕುಮಾರ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಮಂಜಪ್ಪ ಅವ್ರಿಗೆ ಅವಕಾಶ ಸಿಗಬೇಕು ಅಂತ ಡಿ ಕೆ ಶಿವಕುಮಾರ್ ಡಿಮ್ಯಾಂಡ್ ಮಾಡಿದ್ರೆ ಪ್ರಭಾ ಮಲ್ಲಿಕಾರ್ಜುನ್ ಟಿಕೆಟ್ ಕೊಡಿ ಅಂತ ಹೇಳೋದನ್ನ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಹೀಗಾಗಿ ಇದಕ್ಕೆ ಯಾರನ್ನು ಡಿಸೈಡ್ ಮಾಡ್ತಾರೆ ಅಂತ ಪಕ್ಷದ ವರಿಷ್ಠರು ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ. ಕೊಪ್ಪಳದಲ್ಲಿ ರಾಜಶೇಖರ ಇಟ್ನಾಳು, ಅಮರೇಗೌಡ ಬಯ್ಯಪುರ, ಅನಿಲ್ ಕುಮಾರ್ ಅಜರ್ತಿ, ಬಸವಣ್ಣ ಬಾದರಲ್ಲಿ ಈಗ ಹಲವಾರು ಜನ ನಾಯಕರಿದ್ದಾರೆ. ಅದರಲ್ಲಿ ರಾಜಶೇಖರ ಇಟ್ನಾಳು ಮತ್ತು ಅವ್ರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಬಳ್ಳಾರಿನಲ್ಲಿ ಉಗ್ರಪ್ಪನವರು ಕಳೆದ ಬಾರಿ ಚುನಾವಣೆ ನಿಂತು ಸೋತಿದ್ರು. ಹಾಗಾಗಿ ಈ ಬಾರಿ ನಾಗೇಂದ್ರ ಸಹೋದರ ವೆಂಕಟೇಶ್ ಕೊಟ್ರೆ ಈ ಬಾರಿ ಚುನಾವಣೆ ಗೆಲ್ಲಬಹುದು ಅಂತ ಲೆಕ್ಕಾಚಾರ ಇದೆ. ಹೀಗಾಗಿ ಸಚಿವ ನಾಗೇಂದ್ರ ಸಹೋದರನಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಹೆಚ್ಚಿದೆ. ಹುಬ್ಬಳ್ಳಿ ಧಾರವಾಡದಿಂದ ಜಗದೀಶ್ ಶೆಟ್ಟರ್ ಅವ್ರಿಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ರು ಸಹ ಮತ್ತೊಂದು ಕಡೆಯಲ್ಲಿ ಜೂನ್ ಆದ ನಂತರ ಸಭಾಪತಿ ಸ್ಥಾನ ಖಾಲಿಯಾಗುತ್ತೆ. ಆ ಸ್ಥಾನಕ್ಕೆ ಜಗದೀಶ್ ಶೆಟ್ಟರ್ನ ನೇಮಕಾತಿ ಮಾಡಬೇಕು ಅಂತ ಕೆಲವರು ಹೇಳ್ತಿದ್ದಾರೆ. ಕೆಲವರು ಲೋಕಸಭೆ ಕಂಟೆಸ್ಟ್ ಮಾಡಿ ಅವರು ಕೇಂದ್ರಕ್ಕೆ ತೆರಳಲು ಅವರಿಗೆ ಸಮಾನವಾದಂತ ಅವಕಾಶ ಕೊಟ್ಟಿಲ್ಲ ಅಂತ ಚರ್ಚೆ ನಡೀತಾ ಇದೆ. ಹೀಗಾಗಿ ಇನ್ನೂ ಸಹ ಅದು ಅಂತಿಮವಾಗಿಲ್ಲ. ಅದರ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ಳಲಾಗಿದೆ. ಬಾಗಲಕೋಟೆನಲ್ಲಿ ವೀಣಾ ಕಾಶಪ್ಪನವರಿಗೆ ಬಹುತೇಕ ಟಿಕೆಟ್ ಪಕ್ಕ ಆಗುವಂತ ಸಾಧ್ಯತೆ ಇದೆ. ಮತ್ತೆ ಇತರರು ಸಹ ಹಲವಾರು ಜನ ನಾಯಕರು ಇದ್ದು ಸಹ ಅವ್ರಿಗೆ ಟಿಕೆಟ್ ಇನ್ನು ಲಭ್ಯವಾಗುವ ಸಾಧ್ಯತೆ ಬಹುತೇಕ ಕ್ಷೀಣಿಸಿದೆ. ಇನ್ನು ಬೀದರ್ನಲ್ಲಿ ರಾಜಶೇಖರ್ ಪಾಟೀಲ್ ಹಿಂದೆ ಮಾಜಿ ಸಚಿವರಾಗಿದ್ರು. ರಾಜಶೇಖರ್ ಪಾಟೀಲ್ ಕಳೆದ ಬಾರಿ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ರು. ಅವ್ರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಹೆಚ್ಚಿದೆ. ಆದ್ರೆ ಈಶ್ವರ ಖಂಡ್ರೂ ಸಹ ಅವ್ರ ಪ್ರಬಲ ಪೈಪೋಟಿ ನಡೆಸಿದ್ರೆ ಅವ್ರ ಮಗನಿಗೆ ಟಿಕೆಟ್ ಅನ್ನು ಕೊಡಿಸ್ಬೇಕು ಅಂತ. ಇನ್ನು ಉಳಿದಂತೆ ಕಲಬುರಗಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ರಾಜ್ಯಸಭೆಯಲ್ಲಿ ಸಂಸದರಾಗಿರೋ ಕಾರಣಕ್ಕೋಸ್ಕರ ಅಲ್ಲಿಂದ ಸ್ಪರ್ಧಿಸ್ತಾರ ಅಥವಾ ಬೇರೆ ಯಾರಿಗೂ ಅವಕಾಶ ಮಾಡಿಕೊಡ್ತಾರ ಅಂತ ಅನ್ನೋದು ಸಹ ಚರ್ಚಿತ ವಿಷಯ. ಅದನ್ನ ಅವರೇ ಸ್ವಂತ ಕ್ಷೇತ್ರ ಆಗಿರೋ ಕಾರಣಕ್ಕೋಸ್ಕರ ಖರ್ಗೆ ಅವರ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಇನ್ನು ಬೆಳಗಾವಿಯಿಂದ ಇದೊಂದು ಬಾರಿ ವಿಶೇಷ ಪ್ರಕರಣ ಅಂತಂದ್ರೆ ಇಬ್ಬರು ಪ್ರಮುಖ ಸಚಿವರುಗಳ ಮಕ್ಕಳು ಕಣಕ್ಕಿಳಿಬೇಕು ಅಂತ ಒಂದು ಚರ್ಚೆ ನಡೆಸಲಾಗ್ತಾ ಇದೆ. ಇದು ಸಹ ಒಂದಷ್ಟು ಪ್ರಮುಖ ವಿಚಾರ. ಇನ್ನು ವಿಶೇಷ ಅಂದ್ರೆ ಅಲ್ಲಿ ರಮೇಶ್ ಜಾರಕಿಹೊಳಿ ಮಗನಿಗೂ ಸಹ ಟಿಕೆಟ್ ಅನ್ನು ಕೇಳಬೇಕು ಅಂತ ಪ್ಲಾನ್ ಅಲ್ಲಿ ಇದೆ. ಈಗ ಇರುವಂತ ಸಂಸದರು ಅಂತ ಮಂಗಳ ಅಂಗಡಿ ಅವರಿದ್ದಾರೆ. ಅವ್ರಿಗೆ ಬದಲಾಗಿ ಪರ್ಯಾಯ ವ್ಯಕ್ತಿಗೆ ಟಿಕೆಟ್ ಕೊಡ್ಬೇಕು ಅಂತ ಬಿಜೆಪಿ ಟ್ರೈ ಮಾಡ್ತಾ ಇದೆ. ಹಾಗಾಗಿ ಅಲ್ಲಿ ರಮೇಶ್ ಜಾರಕಿಹೊಳಿ ಪುತ್ರನ ಟ್ರೈ ಮಾಡ್ತಾ ಇದ್ರೆ ಅಮರನಾಥ್ ಜಾರಕಿಹೊಳಿ ಅಂತ. ಇಲ್ಲಿ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ಸಿನ ಸತೀಶ್ ಜಾರಕಿಹೊಳಿ ಮತ್ತು ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಸಹ ಪ್ರಯತ್ನವನ್ನು ನಡೆಸಿದ್ರು. ಹೀಗಾಗಿ ಈ ಸಚಿವರ ಪೈಪೋಟಿ ನಡುವೆ ಯಾವ ಮಕ್ಕಳಿಗೆ ಟಿಕೆಟ್ ಸಿಗುತ್ತೆ ಅಂತ ಕಾದು ನೋಡ್ಬೇಕಾಗಿದೆ. ಚಿಕ್ಕೋಡಿನಲ್ಲಿ ಇರುವಂತ ಪ್ರಕಾಶ್ ಹುಕ್ಕೇರಿ ಈಗಾಗಲೇ ವಿಧಾನ ಪರಿಷತ್ನ ಸದಸ್ಯರಾಗಿದ್ದಾರೆ ಮತ್ತು ವಿಶೇಷ ಪ್ರತಿನಿಧಿ 2ನೇ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅದು ಸಂಸದರಾಗಬೇಕು ಮತ್ತು ಈಗ ವಿಧಾನ ಪರಿಷತ್ ಆಯ್ಕೆ ಆಗೋಕೆ ರಾಜೀನಾಮೆ ಕೊಡಬೇಕು ಅಂತ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೆ ವಯೋಸಹಜ ಕಾರಣದಿಂದ ಅವ್ರಿಗೆ ಟಿಕೆಟ್ ಕೊಡ್ತಾರಾ ಇಲ್ವಾ ಅಂತ ಕಾದು ನೋಡ್ಬೇಕಾಗಿದೆ. ಇದೇ ರೀತಿ ಇನ್ನೂ ಸಹ ಹಲವಾರು ಜನ ಸಚಿವರುಗಳಿಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಬೇಕು ಅಥವಾ ಅವ್ರನ್ನ ಕಳಿಸ್ಬೇಕು ಅಂತ ಚಿಂತನೆಯಲ್ಲಿ ಕಾಂಗ್ರೆಸ್ ವರಿಷ್ಠರು ಇದ್ದಾರೆ. ಅಂತಿಮವಾಗಿ ಯಾರನ್ನೆಲ್ಲ ಮಾಡ್ತಾರ ಅಂತ ಅನ್ನೋದನ್ನ ನಾಳೆ ನಡೆಯುವಂತ CWC ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆ ಆದ ನಂತರ ತೀರ್ಮಾನ ಆಗುವಂತ ಸಾಧ್ಯತೆ ಹೆಚ್ಚಿದೆ. ರಾಜಪ್ಪ, ಇನ್ನೊಂದ್ ಕಡೆಯಲ್ಲಿ
ಜಗದೀಶ್ ಶೆಟ್ಟರ್ ಹೇಳ್ತಾ ಇದ್ರು CM ಭೇಟಿ ಆಗಿದ್ದೀನಿ, ಬಟ್ ನಾನು ಈ ಬಾರಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲ್ಲ ಎನ್ನುವಂಥದ್ದಾಗಿ ಅವರೇ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಕಾಂಗ್ರೆಸ್ ನಾಯಕರ ತೀರ್ಮಾನ ಅಂತ ಹೇಳಿದ್ರೆ ಪ್ರಹ್ಲಾದ್ ಜೋಶಿ ಎದುರು ನಾವು ಜಗದೀಶ್ ಶೆಟ್ಟರ್ ಅವರನ್ನೇ ಕಣಕ್ಕಿಳಿಸಬೇಕು ಅನ್ನೋಂಥ ಲೆಕ್ಕಾಚಾರ. ಹಾಗೆಯೇ ತುಮಕೂರಿನ ವಿಚಾರಕ್ಕೆ ಬರೋದಾದರೆ ವಿ ಸೋಮಣ್ಣ, ಬೆಂಗಳೂರಿನ ಉತ್ತರ ವಿಚಾರಕ್ಕೆ ಬರೋದಾದರೆ ST ಸೋಮಶೇಖರ್, ಇವರನ್ನು BJPಯಿಂದ ಕಾಂಗ್ರೆಸ್ಗೆ ಕರೆತರುವಂಥ ಪ್ರಯತ್ನ ಸಕ್ಸಸ್ ಆಗತ್ತಾ ಇಲ್ಲಿ, ಹೇಗೆ? ಸಂಪತ್, ಇದನ್ನ ನಾವು ಆರಂಭದಲ್ಲಿ ಇನ್ನು ಸೋಮಣ್ಣ ಅವರು ತೀರ್ಮಾನ ಕೈಗೊಂಡಲ್ಲಿ ಈಗ ಡಿಸೆಂಬರ್ 10ರ ಬಳಿಕ ಅವರು ಸಹ ಜೈಲಿಗೆ ತೆರಳ್ತಾ ಇದ್ದಾರೆ. ಪಕ್ಷದ ವರಿಷ್ಠರನ್ನು ಭೇಟಿಯಾದ ನಂತರ ವಿ ಸೋಮಣ್ಣ ಸೇರಿದಂತೆ ಹಲವಾರು ನಾಯಕರುಗಳು ತಮ್ಮ ರಾಜಕೀಯ ಭವಿಷ್ಯವನ್ನ ಕಂಡುಕೊಳ್ಳುವಂತ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಇನ್ನು ಎರಡನೇದಾಗಿ ST ಸೋಮಶೇಖರ್ ಅವರು ಮಾನಸಿಕವಾಗಿ ಬಹುತೇಕ 50-50 ಇದ್ದಾರೆ. ಯಾಕಂತಂದ್ರೆ ಈ ಹಿಂದೆ ಅವರು ST ಸೋಮಶೇಖರ್ ಅವರು ಕಣಕ್ಕಿಳಿದು ಯಶವಂತಪುರ ಕ್ಷೇತ್ರದಲ್ಲಿ ನೇರ ಪೈಪೋಟಿ ಮಾಡ್ತಾ ಇದ್ದಿದ್ದು ಅವರು JDS ವಿರುದ್ಧ. ಹೀಗಾಗಿ JDS ಮತ್ತೆ ಬಿಜೆಪಿ ಮೈತ್ರಿ ಮಾಡಿಕೊಂಡ ಕಾರಣಕ್ಕೋಸ್ಕರ ತಮ್ಮ ಒಂದು ರಾಜಕೀಯ ಭವಿಷ್ಯ ಮುಂದಿನ ದಿನಗಳಲ್ಲಿ ಕಷ್ಟಕರವಾಗಬಹುದು ಅಂತ ಆತಂಕವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಮತ್ತು ಹಿಂದೆ ಯಾವ ಕುಮಾರಸ್ವಾಮಿ ವಿರುದ್ಧ ಹೋರಾಟ ಮಾಡಿ ಪಕ್ಷವನ್ನ ತೊರೆದು ಅವರು ಬಿಜೆಪಿಗೆ ಸಪೋರ್ಟ್ ಕೊಟ್ಟು ಬಿಜೆಪಿ ಸರ್ಕಾರ ರಚನೆಗೆ ಕಾರಣವಾದ್ರು, ಅವ್ರ ಜೊತೆನಲ್ಲೇ ಇವರು ಮೈತ್ರಿ ಮಾಡಿಕೊಂಡ ಕಾರಣಕ್ಕೋಸ್ಕರ ಶಿವರಾಮ್ ಹೆಬ್ಬಾರ್ ಇರ್ಬೋದು ಅಥವಾ ST ಸೋಮಶೇಖರ್ ಇರ್ಬೋದು, ಇನ್ನೂ ಸಹ ಹಲವಾರು ಜನ ನಾಯಕರಿಗೆ ಆಕ್ರೋಶ ಇದೆ ಏನು ಈ ಒಂದು ಮೈತ್ರಿ ವಿರುದ್ಧವಾಗಿ. ಹೀಗಾಗಿ ಇದು ರಾಜಕೀಯ ಲಾಭವನ್ನು ಪಡೆದುಕೊಳ್ಳುವಂತ ಚಿಂತನೆಯನ್ನ ಕೆಲ ನಾಯಕರು ಮಾಡ್ತಾ ಇದ್ದಾರೆ. ಇನ್ನು ಜಗದೀಶ್ ಶೆಟ್ಟರ್ಗೆ ಪರ್ಯಾಯವಾಗಿ ಅವರಿಗೆ ಸದ್ಯಕ್ಕೆ ಅವರಿಗೆ ಎರಡು ಪ್ರಮುಖ ಗೊಂದಲಗಳಿವೆ ಕಾಂಗ್ರೆಸ್ನಲ್ಲಿ. ಜಗದೀಶ್ ಶೆಟ್ಟರ್ಗೆ ಸೂಕ್ತವಾದಂತ ಸ್ಥಾನಮಾನ ಕೊಡ್ಲಿಕ್ಕೆ ಸಾಧ್ಯವಾಗಿಲ್ಲ ಅಂತ ಅನ್ನೋದು ಒಂದು ಆತಂಕ ಕಾಂಗ್ರೆಸ್ ನಾಯಕರಿಗಿದೆ. ಹೀಗಾಗಿ ಅವರನ್ನ ಲೋಕಸಭಾ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸಿದ್ರೆ ಅವ್ರನ್ನ ಕೇಂದ್ರಕ್ಕೆ ಕಳಿಸಿದ್ರೆ ಕೇಂದ್ರದಲ್ಲಿ AICC ಮಟ್ಟದಲ್ಲಿ ಉನ್ನತ ಸ್ಥಾನಮಾನ ಕೊಡುವ ಮೂಲಕ ಲಿಂಗಾಯತ ನಾಯಕರಿಗೆ ಒಂದು ಸ್ಥಾನಮಾನ ಕೊಟ್ಟಿವಿ ಅಂತ ಒಂದು ಸಂದೇಶ ರವಾನೆ ಮಾಡಂಗಾಗತ್ತೆ. ಎರಡನೇದಾಗಿ ಪ್ರಹ್ಲಾದ್ ಜೋಶಿ ಅವ್ರ ವಿರುದ್ಧ ಪ್ರಬಲ ಅಭ್ಯರ್ಥಿಗಳ ಕೊರತೆ ಕಾರಣಕ್ಕೋಸ್ಕರ ಹಿಂದೆ ವಿನಯ್ ಕುಲಕರ್ಣಿ ಅವರನ್ನ ಕಣಕ್ಕಿಳಿಸಿ 2 ಬಾರಿ ಕಣಕ್ಕಿಳಿಸಿ ಸೋಲನ್ನು ಅನುಭವಿಸಿದ್ರು. ಈ ಬಾರಿನೂ ಸಹ ವಿನಯ್ ಕುಲಕರ್ಣಿ ಅವರ ಪತ್ನಿಯನ್ನ ಕಣಕ್ಕಿಳಿಸಬೇಕು ಅಂತ ಒಂದು ಚರ್ಚೆಯಲ್ಲಿದೆ. ಆದ್ರೆ ವಿನಯ್ ಕುಲಕರ್ಣಿ ಪತ್ನಿ ಅಂತ ಪ್ರಬಲ ಅಭ್ಯರ್ಥಿ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಜಗದೀಶ್ ಶೆಟ್ಟರ್ ಅವರ ಹೆಸರನ್ನ ಮುಂದೆ ಬಿಡ್ತಾ ಇದ್ದಾರೆ. ಮತ್ತು ಲಿಂಗಾಯತ ನಾಯಕ ಅಂತ ಅನ್ನೋ ಕಾರಣಕ್ಕೋಸ್ಕರ ಮತ್ತು ಇನ್ನೊಂದು ಅಲ್ಲಿ ಪ್ರಹ್ಲಾದ್ ಜೋಶಿ ಅವ್ರ ವಿರುದ್ಧ ಒಂದಷ್ಟು ಅಸಮಾಧಾನ ಮತ್ತು ತುಂಬಾ ದಿನಗಳಿಂದ ನಿರಂತರವಾಗಿ ಅವರೇ ಗೆದ್ದುಕೊಂಡು ಬಂದಿರೋ ಕಾರಣಕ್ಕೋಸ್ಕರ ಅವ್ರನ್ನ ಬದಲಾವಣೆ ಮಾಡಬೇಕು ಅಂತ ಒಂದು ಚರ್ಚೆನೂ ಸಹ ಅಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೀತಾ ಇದೆ. ಅದರ ರಾಜಕೀಯ ಲಾಭವನ್ನ ಪಡೆದುಕೊಂಡು ಮತ್ತು ಲಿಂಗಾಯತರ ವಿರೋಧಿ ಪ್ರಹ್ಲಾದ್ ಜೋಶಿ ಅಂತ ಮುಂದಿಟ್ಕೊಂಡು ಅವ್ರನ್ನ ಸೋಲಿಸಲಿಕ್ಕೆ ಒಂದಿಷ್ಟು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾ ಇದಾರೆ. ಅದರ ಭಾಗವಾಗಿ ಜಗದೀಶ್ ಶೆಟ್ಟರ್ ಅವ್ರನ್ನ ಕಣಕ್ಕಿಳಿಸಬೇಕು ಅಂತ ಒಂದು ಚರ್ಚೆಯನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಹೀಗಾಗಿ ಜಗದೀಶ್ ಶೆಟ್ಟರ್ ರಾಜಕೀಯ ಭವಿಷ್ಯವನ್ನ ಇಟ್ಕೊಂಡಿಲ್ಲ, ಆದ್ರೆ ಕಾಂಗ್ರೆಸ್ನ ರಾಜಕೀಯ ಭವಿಷ್ಯ ಮತ್ತು ಪ್ರಹ್ಲಾದ್ ಜೋಶಿ ಅವರನ್ನು ಸೋಲಿಸಲಿಕ್ಕೋಸ್ಕರ ಜಗದೀಶ್ ಶೆಟ್ಟರ್ನ ಇಳಿಸಬೇಕು ಅನ್ನೋದು ಏಕೈಕ ಚಿಂತನೆಯನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಇದು ಅನಿವಾರ್ಯವೂ ಸಹ ಹೌದು ಮತ್ತು ರಾಜಕೀಯ ಲೆಕ್ಕಾಚಾರನೂ ಇರಬಹುದು. ಆದ್ರೆ ಜಗದೀಶ್ ಶೆಟ್ಟರ್ ಅಂತಿಮ ಹಂತದಲ್ಲಿ ಹೇಳ್ತಾರೆ ಪಕ್ಷದ ವರಿಷ್ಠ ತೀರ್ಮಾನ ತೆಗೆದುಕೊಂಡ್ರೆ ನಾನು ಸಿದ್ಧ ಅಂತ ಹೇಳ್ತಾರೆ. ಅಂದ್ರೆ ಪಕ್ಷ ತೆಗೆದುಕೊಳ್ಳೋ ತೀರ್ಮಾನಕ್ಕೆ ಬದ್ಧರಾಗಿದ್ರು ಸಹ ಅನಿವಾರ್ಯ ಚುನಾವಣೆ ಕಣಕ್ಕಿಳಿಬೇಕಾದ ಪರಿಸ್ಥಿತಿ ಬೇಡ ಅಂತ ಲೆಕ್ಕಾಚಾರ ಇದೆ. ಒಂದು ಅವ್ರಿಗೆ ಭಯನೂ ಇದೆ, ಮತ್ತೊಂದು ಕಡೆ ಆತಂಕನೂ ಇದೆ. ಒಂದು ವೇಳೆ ನನ್ನ ದೆಹಲಿಗೆ ಸಾಗೆ ಹಾಕ್ಬಿಟ್ಟು ನನ್ನ ರಾಜಕೀಯ ಭವಿಷ್ಯವನ್ನು ಮುಗಿಸ್ತಾರ ಅಥವಾ ನನಗೆ ಅವಕಾಶ ಕೊಡೋದಿಲ್ವ ಅಂತ ಆತಂಕನೂ ಸಹ ಇದೆ. ಹೀಗಾಗಿ ಅವರ ಲೆಕ್ಕಾಚಾರನೂ ಸರಿ ಇದೆ. ಪಕ್ಷದ ವರಿಷ್ಠರು ಸಹ ಬೇರೆ ಬೇರೆ ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಹೀಗಾಗಿ ಈ ರೀತಿ ಗೊಂದಲಗಳು ಸಹ ಇದೆ. ಅದನ್ನ ಪಕ್ಷದ ವರಿಷ್ಠ ಕ್ಲಿಯರ್ ಮಾಡ್ಬೇಕಾಗತ್ತೆ. ಸಂಪಾತ್, ಥ್ಯಾಂಕ್ ಯು ರಾಚಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.